ಮದಿನತ್ತೂರ್ ಇಸ್ಲಾಮಿಕ್ ಫೌಂಡೇಶನ್ ಇದರ ಸ್ವಾತಂತ್ರ್ಯ ದಿನ ಸೌಹಾರ್ದ ಸಂಗಮದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಸೈಯದ್ ಹಬೀಬುಲ್ಲಾ ತೆಂಗಲ್ ಪೆರ್ವಾಯಿ ಅವರೇ, ಈಗಾಗಲೇ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಭಾಷಣವನ್ನು ಮಾಡಿದಂತಹ ಅಬ್ದುಲ್ ರಶೀದ್ ಸೋನಿ ಅವರೇ ಬಹಳ ಉತ್ತಮವಾಗಿ ಕನ್ನಡದಲ್ಲಿ ಮಾತನಾಡಿದ ಕಾರಣ ಈ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಇನ್ನು ಪುನಃ ಒಂದು ಕನ್ನಡದಲ್ಲಿ ಹೇಳಿದರೆ ಬಹುಶಃ ಇಲ್ಲಿ ಕನ್ನಡ ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಆತ್ಮೀಯರಾದಂತಹ ಹಕೀಂ ಖಂಡಿಗೆ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ಒಂದು ಕಾರ್ಯಕ್ರಮ ಈ ಸ್ವಾತಂತ್ರ್ಯೋತ್ಸವ ದಿನದ ಸೌಹಾರ್ದ ಸಂಗಮ ಕಾರ್ಯಕ್ರಮ ಬಹುಶಃ ನಮ್ಮ ಸಮಯಕ್ಕೆ ಅನುಗುಣವಾಗಿ ಮಾಡುವಂತೆಲ್ಲ ಆಗಿತ್ತು. ಇದರ ಸಂಘಟಕರು ಹೇಳಿದ್ದು, ಶಾಸಕರು ಬಂದು ಹೋಗಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಆಗ ನಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಹೇಗಾದರೂ ತಲುಪುವಂತೆ ನಾನು ಒಪ್ಪಿಕೊಂಡಿದ್ದೆ. ಗ್ರಾಮ ಪಂಚಾಯತಿಯಲ್ಲಿ ಒಂದು ಕಾರ್ಯಕ್ರಮ, MP MLA ಎಲ್ಲ ಬಂದು ದೊಡ್ಡೊಂದು ಕಾರ್ಯಕ್ರಮ ಇತ್ತು. ನಾವಿವತ್ತು ದೇಶಾದ್ಯಂತ 78ನೆಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಆಗ ಈ ಸಂಸ್ಥೆ ಅಂತ ಹೇಳುವುದು ಬಹುಶಃ 1-2 ವರ್ಷಗಳ ಹಿಂದೆ ಆಗಿರುತ್ತದೆ ಇಲ್ಲಿ ಪ್ರಾರಂಭಗೊಂಡಿರುವಂಥದ್ದು. ತೀರಾ ಬಡ ಮಕ್ಕಳನ್ನು ಇಲ್ಲಿ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ರೆಸಿಡೆನ್ಷಿಯಲ್ ಆಗಿ ಶಾಲೆಗೆ ಅವರ ಕೆಲವು ಅಭ್ಯಾಸಗಳನ್ನು ಕೊಟ್ಟು ಶಿಕ್ಷಣ ಕೊಡುವಂತಹ ಒಂದು ಉದ್ದೇಶಕ್ಕೆ ಆ ರೀತಿಯ ಒಂದು ಒಳ್ಳೆಯ ಉತ್ತಮವಾದಂತಹ ರೀತಿಯಲ್ಲಿ ಈ ಸಂಸ್ಥೆ, ನಾನು ಬಂದದ್ದು ಪ್ರಥಮವಾದರೂ ಕೂಡ ಇಲ್ಲಿ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತ ಆಗಿರುತ್ತದೆ ನಾನು ಕೇಳಿರುವಂಥದ್ದು. ಈ 78ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ನಾವು ಸ್ವಾತಂತ್ರ್ಯದ ಮೊದಲು ಯಾವ ರೀತಿ ಇದ್ದೇವೆ, ಸ್ವಾತಂತ್ರ್ಯ ಪಡೆದ ಸಂದರ್ಭದ ಕೆಲವು ವರ್ಷಗಳು ಯಾವ ರೀತಿ ಇದ್ದೇವೆ, ಪ್ರಸಕ್ತ ಈಗ ಹೇಗಿದ್ದೇವೆ ಅಂತೇಳಿ ನಾವು ನಮ್ಮಷ್ಟಕ್ಕೆ ಆಲೋಚನೆ ಮಾಡಿದ್ರೆ ಖಂಡಿತವಾಗಿ ಗೊತ್ತಾಗುವಂತ ಒಂದು ವಿಚಾರವಾಗಿದೆ. ಕೇವಲ ವ್ಯಾಪಾರಕ್ಕೆ ಬೇಕಾಗಿ ಭಾರತಕ್ಕೆ ಬಂದಂತಹ ಇಂಗ್ಲಿಷರು ಇಲ್ಲಿ ಭಾರತದಲ್ಲಿದ್ದಂತಹ ಅನೈಕ್ಯತೆ ಅಂತ ಹೇಳ್ಬಹುದು, ಯಾವುದೇ ಒಗ್ಗಟ್ಟು ಇಲ್ಲದೆ ಪರಸ್ಪರ ನಾವು ನಮ್ಮೊಳಗೆ ಕಚ್ಚಾಡುವಂತಹ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಅದರ ಪ್ರಯೋಜನವನ್ನು ಪಡೆದುಕೊಂಡು ಇಡೀ ದೇಶವನ್ನೇ ಸ್ವಾಧೀನ ಮಾಡಿಕೊಂಡು ಅದೆಷ್ಟೋ ವರ್ಷಗಳ ಕಾಲ ಈ ದೇಶವನ್ನು ಆಡಳಿತ ನಡೆಸಿ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಗಬೇಕಿದ್ರೆ ಅದೆಷ್ಟೋ ಹಿರಿಯರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮಾಡಿದ ಹೋರಾಟದ ಫಲವಾಗಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಅಹಿಂಸಾ ತತ್ವವಾಗಿರ್ಬೋದು, ಹಲವಾರು ಚಳವಳಿಗಳಿರ್ಬೋದು. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭಗೊಂಡ ನಂತರ ವಿವಿಧ ರೀತಿಯ ಚಳವಳಿಗಳು, ಬ್ರಿಟಿಷರಿಗೆ ಎದುರಾಗಿರುವಂತಹ ಅಸಹಕಾರ ಚಳವಳಿಗಳು ಇರಬಹುದು, ಉಪ್ಪಿನ ಸತ್ಯಾಗ್ರಹ ಇರಬಹುದು, ಹಲವು ಜಲಿಯನ್ ವಾಲಾಬಾಗ್ನಂತಹ ಕೆಲವು ದುರ್ಘಟನೆಗಳಿರಬಹುದು. ಈ ರೀತಿಯ ಹಲವು ಘಟನೆಗಳನ್ನು ಪಡೆದು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲ ಭಾರತೀಯರು ಒಗ್ಗಟ್ಟಾಗಿ ನಡೆಸಿದಂತಹ ಹೋರಾಟದ ಫಲವಾಗಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವುದು. 1942ರಲ್ಲಿ ಆ ಒಂದು ಕೊನೆಯ ಹೋರಾಟ ಇರಬಹುದು, ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ. ಅದರಲ್ಲಿ ಯಾವುದಾದ್ರೂ ಒಂದು ತೀರ್ಮಾನ ಆಗಲೇಬೇಕು, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಎಂಬ ಆ ಘೋಷಣೆಯೊಂದಿಗೆ ಏನಿದ್ರು ಕೂಡ ಆ ಒಂದು ಹೋರಾಟದಲ್ಲಿ ಸ್ವಾತಂತ್ರ್ಯ ಸಿಗ್ತದೆಯೋ ಇಲ್ಲವೋ ಎಂಬ ತೀರ್ಮಾನ ಖಂಡಿತವಾಗಿ ಮಾಡಬೇಕೆಂದು ಮಹಾತ್ಮ ಗಾಂಧೀಜಿ ಅದೇ ರೀತಿ ಇತರ ಹಿರಿಯರ ಹೋರಾಟವಾಗಿತ್ತು, ಅಂತಿಮವಾದಂತಹ ಹೋರಾಟ.
ಅದರ ಫಲವಾಗಿ ನಾವು ಸ್ವಾತಂತ್ರ್ಯ ಪಡೆದೆವು. ಆ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂತು. ನಾವು ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ನಮ್ಮನ್ನು ನಾವೇ ಆಡಳಿತ ಮಾಡುವಂತಹ ಸಂವಿಧಾನ ಬೇಕು. BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ರೂಪೀಕರಿಸಿ ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಆಡಳಿತ ನಡೆಸಬೇಕು ಎಂಬುದನ್ನು ಕೂಡ ಸ್ಪಷ್ಟವಾಗಿ ಆ ಸಂವಿಧಾನದಲ್ಲಿ ತಿಳಿಸಲಾಗಿದೆ. ಭಾರತವು ಸ್ವಾತಂತ್ರ್ಯಗೊಂಡ ನಂತರ ಇಲ್ಲಿನ ಹಿರಿಯರು ತೀರ್ಮಾನಿಸಿದ್ದು ಇದು ಒಂದು ಕೋಮುವಾದ ದೇಶ ಆಗ್ಬೇಕು ಅಂತಿಲ್ಲ, ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಆಗ್ಬೇಕು. ಇಲ್ಲಿ ಎಲ್ಲಾ ಧರ್ಮದವರಿಗೆ, ಹಿಂದೂ, ಮುಸಲ್ಮಾನ, ಕ್ರೈಸ್ತರು ಸೇರಿದಂತೆ ಯಾವ ಧರ್ಮದವರಿಗೂ ಬೇಕಿದ್ರು ಇಲ್ಲಿ ಜೀವಿಸಬಹುದು, ಇಲ್ಲಿ ವಾಸ ಮಾಡಬಹುದು, ಎಲ್ಲಿ ಬೇಕಿದ್ರು ಹೋಗ್ಬಹುದು ಎಂಬ ಒಂದು ತೀರ್ಮಾನವನ್ನು ಆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಅದರ ಪ್ರಕಾರ ಆಗಿರುತ್ತದೆ ನಾವು ಈ ಹಿಂದೆ ಬದುಕಿಕೊಂಡು ಈ ದೇಶವನ್ನು ಆಡಳಿತ ನಡೆಸಿದ್ದು ಕೂಡ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಥಮವಾಗಿ ಪ್ರಧಾನಮಂತ್ರಿಯಾಗಿ ಹಲವು ಅಭಿವೃದ್ಧಿ ಸುಧಾರಣೆಗಳನ್ನು, ಈ ದೇಶದ ಅಭಿವೃದ್ಧಿಗೆ ಬೇಕಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸಿ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿಗೆ ತಂದರು. ಅದರಲ್ಲಿ ನೋಡಬೇಕಾದ್ದು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯಗೊಂಡ ನಂತರ 1948 ಜನವರಿ 30ರಂದು ಮಹಾತ್ಮ ಗಾಂಧೀಜಿಯವರನ್ನು, ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಗಾಂಧೀಜಿಯವರನ್ನು ಕೊಲೆ ಮಾಡುವುದು ಕೂಡ ಭಾರತೀಯನೇ ಆಗಿದೆ. ಎಷ್ಟು ಆಗ ನಾವು ಆಲೋಚನೆ ಮಾಡಬೇಕು, ನಮ್ಮ ಈ ದೇಶದವರ ಕೆಲವರ, ಎಲ್ಲರೂ ಕೆಲವರ ಮನಸ್ಸು ಯಾವ ರೀತಿ ಇದೆ, ಕ್ರೂರ ಮನಸ್ಸು ಒಂದೇಳಿ. ಆಗ ಸ್ವಾತಂತ್ರ್ಯ ನಂತರ ಈ ದೇಶ ಖಂಡಿತವಾಗಿಯೂ, ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರದ ವರ್ಷಗಳು, ಅದೇ ರೀತಿ ಈಗಿನ ವರ್ಷಗಳು ಅಂತೇಳಿ. ಆಗ ಸ್ವಾತಂತ್ರ್ಯದ ನಂತರ ವರ್ಷಗಳಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲ, ಯಾವ ರೀತಿ ಬೇಕಿದ್ರು ಇಲ್ಲಿ ಜೀವಿಸುವಂತ ಒಂದು ಅವಕಾಶ ಇತ್ತು. ಎಲ್ರಿಗೂ ಅವರವರ ಧರ್ಮವನ್ನು ಪಾಲನೆ ಮಾಡಬಹುದಾಗಿದೆ. ಆದರೆ ಈಗ ಏನಾಗಿದೆ ಅಂದ್ರೆ ಅದಕ್ಕೆಲ್ಲ ಒಂದು ತಿಲಾಂಜಲಿ ಹಾಕುವಲ್ಲಿಗೆ ಮುಟ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಲ್ಲ. ಈಗ ಕೇವಲ ಕೆಲವು ಕೋಮುವಾದಗಳು, ಕೇವಲ ಅಧಿಕಾರಕ್ಕೆ ಬೇಕಾಗಿ ಕೋಮುವಾದವನ್ನು ಪ್ರೋತ್ಸಾಹಿಸುವುದು, ಅದೇ ರೀತಿ ಜನರನ್ನು ಜಾತಿ ಧರ್ಮಗಳ ಆಧಾರದಲ್ಲಿ ಕಚ್ಚಾಡುವಂತೆ ಮಾಡುವುದು, ರಾಜಕೀಯ ಪಕ್ಷದ ಹೆಸರಲ್ಲಿ ಕಚ್ಚಾಡುವಂತೆ ಮಾಡುವುದು, ಈ ರೀತಿಯ ರಾಜಕೀಯ ಆಗಿರುತ್ತದೆ ನಮ್ಮ ದೇಶದಲ್ಲಿ ನಡೆಯುವಂಥದ್ದು. ಆಗ ಅದು ಖಂಡಿತವಾಗಿಯೂ ಈ ದೇಶದಲ್ಲಿ ಅಂತ ರಾಜಕೀಯ ಅಥವಾ ಅಂತ ಕೋಮುವಾದ ಖಂಡಿತವಾಗಿಯೂ ಶಾಶ್ವತ ಅಲ್ಲ. ಅದೆಷ್ಟೋ ಘಟನೆಗಳು ನಾವು ಕಳೆದ ಒಂದು 7-10 ವರ್ಷಗಳಲ್ಲಿ ನಾವು ನಮ್ಮ ದೇಶದಲ್ಲಿ ನಡೆಯುತ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಆಗ ಅದನ್ನೆಲ್ಲ ದೂರ ಮಾಡಬೇಕಿದ್ರೆ ನಮ್ಮ ಇವತ್ತಿನ ಯುವಕರಿರ್ಬೋದು ಅಥವಾ ವಿದ್ಯಾರ್ಥಿನಿಯರ ಮಕ್ಕಳು ಅದಕ್ಕೆ ತಯಾರಾಗಬೇಕು. ಆಗ ಅದು ತಯಾರಾಗಬೇಕಿದ್ರೆ ಈ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಮಾತ್ರವಲ್ಲ, ಇನ್ನು ಕೂಡ ಬಾಕಿ ದಿವಸಗಳಲ್ಲಿ ಈ ಸ್ವಾತಂತ್ರ್ಯ ಹೇಗೆ ಸಿಕ್ಕಿತ್ತು, ಜಾತ್ಯತೀತ ರಾಷ್ಟ್ರ ಅಂದರೆ ಏನು ಎಂಬುದನ್ನು ನಾವು ನಮ್ಮ ಕಿರಿಯರಿಗೆ ಹೇಳಿಕೊಂಡು ಆ ರೀತಿ ಅವರನ್ನು ಬೆಳೆಸಿದ್ರೆ ಮಾತ್ರ ಖಂಡಿತವಾಗಿ ಒಂದು ಅಖಂಡ ಭಾರತದ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಖಂಡಿತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಈ ಪ್ರದೇಶ, ಈ ಪೆರ್ಲಾ ಹೆಣ್ಮಗಿ ಎಂಬ ಪ್ರದೇಶವು ಕೂಡ ಹಾಗೆ, ಇಲ್ಲಿ ಯಾವುದೇ ನಾವೆಲ್ಲ ಈಗ ಹಕೀಮ್ರವರಿದ್ದಾರೆ, ಅಲ್ಲಿ ಗಾಂಭೀರನವರಿದ್ದಾರೆ, ಹಿಂದೂಗಳಾಗ್ಲಿ ನಮ್ಮ ಮೌಲವಿಯವರು ಇದ್ದಾರೆ, ಅವರು ನನ್ನ ಹತ್ತಿರದವರು, ನನ್ನ ಮನೆ ಹತ್ತಿರದವರು. ಆಗ ಎಷ್ಟೋ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವೆಲ್ಲ ಸೌಹಾರ್ದವಾಗಿ ಬದುಕುವವರು. ಇಲ್ಲಿ ಆ ಪ್ರದೇಶದಲ್ಲಿ ಯಾವುದೇ ಸಮಸ್ಯೆ ಬರುವಂತಹ ಸಂದರ್ಭದಲ್ಲಿ ಎಲ್ಲ ಸೌಹಾರ್ದವಾಗಿ ಮುಗಿಸುವಂತ ಆ ಒಂದು ವ್ಯವಸ್ಥೆ ಇರುವಂತಹ ಪ್ರದೇಶವಾಗಿದೆ ನಮ್ಮ ಈ ಪ್ರದೇಶ. ಹಾಗಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಈ 78ನೇ ಸ್ವಾತಂತ್ರ್ಯೋತ್ಸವ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಮಾತ್ರವಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಿರಿಯರಿಗೆ ಇಂತಹ ಒಂದು ತರಗತಿಯನ್ನು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗಬೇಕು.
ಈಗಾಗಲೇ ಕನ್ನಡದಲ್ಲಿ ಮಾತಾಡಿದಂತಹ ಸಂದರ್ಭದಲ್ಲಿ ಅವರು ವಿವರವಾಗಿ ಹೇಳಿದ್ದಾರೆ. ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಹಿರಿಯರನ್ನು ನೆನಪಿಸಿಕೊಂಡು ನಾವು ಆ ಸ್ವಾತಂತ್ರ್ಯ ಸಿಕ್ಕಿದ ಆ ಸಂವಿಧಾನದಲ್ಲಿ ಏನು ಹೇಳಿದೆ ಅದನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಸಾಧ್ಯ ಆಗಬೇಕೆಂದು ಹೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಈ ಎಲ್ಲರಿಗೂ 78ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಈ ಸಂಸ್ಥೆಗೆ ಸಂಬಂಧಪಟ್ಟಂತೆ ಖಂಡಿತವಾಗಿಯೂ ಗ್ರಾಮ ಪಂಚಾಯತ್ ಅಧ್ಯಕ್ಷನೆಂಬ ನೆಲೆಯಲ್ಲಿ ನನಗೆ ಈ ಸಂಸ್ಥೆಯ ಬಗ್ಗೆ ಸತ್ಯ ಹೇಳಿದ್ರೆ ಈಗ ಕೇಳ್ತಾ ಇದ್ದೇನೆ ಅಂದ್ರೆ ಅಲ್ಲದೆ ಪೂರ್ಣವಾಗಿ ತಿಳಿದುಕೊಂಡಿದ್ದೆ ಮೊನ್ನೆ ಇದರ ಸಂಘಟಕರು ಬರುವಂತಹ ಸಂದರ್ಭದಲ್ಲಿ ಆಗಿರುತ್ತದೆ. ಆಗ ನಮ್ಮ ಗ್ರಾಮ ಪಂಚಾಯತ್ನಿಂದ ಆಗುವಂತಹ ಸಹಾಯ ಅಥವಾ ಸಹಾಯ ಅಂದ್ರೆ ಬೇರೆ ಸಾಂಕೇತಿಕ ಸಮಸ್ಯೆಗಳಿಲ್ಲದಂತಹ ಯಾವುದಾದ್ರೂ ಸಹಾಯಗಳಿದ್ರೆ ಖಂಡಿತವಾಗಿ ನಾವದು ಜನಪ್ರತಿನಿಧಿ ಆದ್ರೂ ಅಲ್ಲದಿದ್ರು ಕೂಡ ಅದಕ್ಕೆ ಬೇಕಾದಂತಹ ಸಹಾಯ ಯಾವತ್ತಿಗೂ ಮಾಡಲಿಕ್ಕೆ ತಯಾರಿದ್ದೇವೆ. ನಿಮ್ಮೊಂದಿಗೆ ನಾವು ಕೂಡ ಖಂಡಿತವಾಗಿ ಸಂಪರ್ಕ ಇಟ್ಟುಕೊಳ್ಳುವ, ನೀವು ನಮ್ಮೊಟ್ಟಿಗೆ ಕೂಡ ಸಂಪರ್ಕ ಇಟ್ಟುಕೊಂಡು ಇದರ ಅಭಿವೃದ್ಧಿಗೆ ಬೇಕಾಗಿ ಖಂಡಿತವಾಗಿ ನಾವು ಕೂಡ ಶ್ರಮಿಸ್ತೇವೆ ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಭಾರತ್.